ಹೇಳ್ರಪ್ಪ ಇದು ಸರ್ಕಾರ ಖಟಾಖಟಾಗಿ ಪೆಟ್ರೋಲ್ ದರ ಏರಿಕೆ ಮಾಡ್ತಿ, ಖಟಾಖಟಾಗಿ ಹಾಲಿನ ದರ ಏರಿಕೆ ಮಾಡ್ತಿ. ಹಾಗೆ ಇವ್ರು ಫಟಾಫಟಾಗಿ ಇದ್ದಿದ್ದೆಲ್ಲ ದರ ಏನು ಇವ್ರು ಹೆಚ್ಚಿಗೆ ಮಾಡ್ಯಾರ ಅದನ್ನ ಇವ್ರು ಕಡಿಮೆ ಮಾಡ್ಬೇಕು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಯಾಕಂತಂದ್ರೆ ಎಲ್ಲ ಇವ್ರು ಏನ್ ಮಾಡ್ತಾ ಇದಾರೆ, ಈ ಸರ್ಕಾರ ಅಂತಂದ್ರೆ ಖಟಾಖಟ ಅಂತಂದ್ರೆ ಲೂಟಿ ಸರ್ಕಾರ, ಇದು ದರೋಡೆಕೋರರ ಸರ್ಕಾರ ಆಗಿದೆ. ಇವ್ರು ಏನ್ ಮಾಡಕತ್ತಾರ, ಹೆಂಡತಿ ಕಿಶೆಗೆ ರೊಕ್ಕ ಹಾಕಾಕತ್ತಾರ, ಖರೆ ಗಂಡನ ಕಿಶೆ ಒಳಗಿಂದ ರೊಕ್ಕ ತಗೋಕತ್ತಾರ. ಇವ್ರು ಎಲ್ಲಾ ಭಾಗ್ಯ ಏನ್ ಕೊಟ್ಟಾರ, ಎಲ್ಲಾ ಬಿಟ್ಟಿ ಭಾಗ್ಯ ಕೊಟ್ಟಾರ. ಇದರಿಂದ ಇವ್ರು ಇದು ನಮಗ್ ಮೀಟರ್ ಬೇಕು, ಮೀಟರ್ ಫ್ಯಾಮಿಲಿ ತಿನ್ನೋದೇನ, ಮತ್ತು ಬಡ ಮಂದಿ ದಿನ ದುಡ್ಕೊಂಡು ತಿನ್ನೋರು ಹೊಟ್ಟೆಗೆ ಏನು ತಿನ್ನೋದು ಇವ್ರು ಹೀಗೆ ರೇಟ್ ಆಗಿದ್ರೆ? ಅದ್ರ ಸಂಬಂಧ ಇವ್ರಿಗೆ ವಿನಂತಿ ಇದೆ, ಮತ್ತು ಇವರು ರೇಟ್ ಕಮ್ಮಿ ಮಾಡಬೇಕು. ಮತ್ತು ಇವರು ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿದ್ರೆ ಎಲ್ಲಾದ್ರೂ ರೇಟ್ ಕಮ್ಮಿ ಆಗ್ತಾನೆ ಹೋಗ್ತದೆ. ಇವ್ರು ಯಾರ್ದು ರೇಟ್ ಏರ್ಸೋದು ಬೇಡ, ಇವರು ಪುಕ್ಕಟ್ ಗ್ಯಾರಂಟಿಗಳು ಬೇಡ ಇವ್ರದ್ದು. ಯಾಕಂದ್ರೆ ಬಸ್ ಫ್ರೀ ಕೊಟ್ಟರು ಬಸ್ಸಲ್ಲಿ ಅಗತ್ಯ ಇದ್ದವ್ರಿಗೆ ಹೋಗ್ಲಿಕ್ಕೆ ಜಾಗ ಇಲ್ಲ ಆಗತ್ತೆ ಸರ್. ಗಣಮಕ್ಳು ಪಾಪ ರೊಕ್ಕ ಕೊಟ್ಟ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಒಬ್ಬರ ಮೇಲೆ ಒಬ್ರು ಬಿತ್ಕೊಂಡು ಈ ಹೆಣ್ಮಕ್ಳು ಹೋಗಾಕತ್ತಾರ. ಖರಖರ್ ಗರಾಜಿಜರಿಗೆ ಹೋಗ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ ಸರ್ ಬಸ್ಸಲ್ಲಿ. ಈ ತರ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇವ್ರು ಧನ್ಯವಾದ, ದಯವಿಟ್ಟು ಇವ್ರ ಗ್ಯಾರಂಟಿಗಳು ಬ್ಯಾಡ್ ಆಗಿದಾವ್. ನಮ್ಗೆ ಇದ್ದ ರೇಟ್ ದಿನೋಪಯೋಗಿ ವಸ್ತುಗಳ ರೇಟ್ ಕಮ್ಮಿ ಮಾಡ್ತಾರೆ ಸಾಕು ಸರ್. ಇವ್ರು ಹಾಲಿನ ರೇಟ್ ಹೆಚ್ಚು ಮಾಡಬಾರ್ದಾಗಿತ್ತು. ಇದೆಲ್ಲರಿಗೂ ಹುಡುಗರು ಹಿಡ್ಕೊಂಡು ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಅದೆಲ್ಲ ಬೇಕೇ ಬೇಕು. ದಿನನಿತ್ಯದ ಅಗತ್ಯದ ವಸ್ತು ಐತದ, ಅದನ್ನು ಹೆಚ್ಚು ಮಾಡಿ ಮತ್ತೀಗ ಎಲ್ಲರಿಗೂ ರೇಟ್ ಪರೋಡ್ಸಂಗಿಲ್ಲ. ಅದೆಲ್ಲ ಜನಸಾಮಾನ್ಯರಿಗೆ ದುಡಿತಾರು ಅಷ್ಟ. 100 ರೂಪಾಯಿ ದುಡಿದ್ರೆ 40-50 ರೂಪಾಯಿ ಇಲ್ಲದೆ ನಿಮ್ಮ ತಾಯಣ್ಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾರದು. ಅದಕ್ಕೆ ಹಾಕೋದು ಜನಸಾಮಾನ್ಯರಿಗೆ ದುಡಿದ ಅದನ್ನ ನಿಭಾಯಿಸೋಕ ಶಕ್ತಿನೇ ಇಲ್ಲ ಆಗೈತಿ ಈಗ. ಮತ್ತು ಇವ್ರು ಫ್ರೀ ಭಾಗ್ಯ ಏನು ಕೊಡ್ತಾರೋ ಅದು ಏನು ನಮಗೆ ಉಪಯೋಗ ಆಗಂಗಿಲ್ಲ. ಈ ಕಡೆ ಅವ್ರು ಕೊಡ್ತೇನೆ ಅಂತಾರು, ಈಚೆ ಕಡೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.